ವಾಶ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗಿದೆ. ಕಾರಣ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಫಲಗಳಿದೆ ಅಂತ ನಾವು ಹೇಳಬೇಕು. ಕನ್ಯಾ ರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹ ಕುಟುಂಬ ಸ್ಥಾನಕ್ಕೆ ಇದೆ, ಅಂದರೆ ದ್ವಿತೀಯ ಭಾವಕ್ಕೆ ಇದೆ. ಗುರು ಚಂದ್ರ ಕೇಂದ್ರದಲ್ಲಿ, ಅಂದರೆ ಕನ್ಯಾ ರಾಶಿಗೆ ದಶಮದಲ್ಲಿ ಗುರು ಈಗಿದ್ದು, ಆಮೇಲೆ ಈ ವರ್ಷದ ಉತ್ತರಾರ್ಧದಲ್ಲಿ ಲಾಭಸ್ಥಾನಕ್ಕೆ ಬರ್ತಾನೆ. ದಶಮದಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ, ಲಾಭದಲ್ಲಿಯೂ ಕೂಡ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಶುಭಫಲಗಳು. ಸಪ್ತಮದಲ್ಲಿ ಶನಿ ದಿಗ್ಬಲ ಅಂತ ಹೇಳ್ತೀವಿ, ಷಷ್ಠದಲ್ಲಿ ರಾಹು ಕೆಟ್ಟದ್ದು ಮಾಡಲ್ಲ, ಹೀಗೆ ವೇದದಲ್ಲಿ ಕೇತುನು ಕೂಡ ಕೆಟ್ಟದ್ದು ಮಾಡಲ್ಲ. ಹೀಗೆ ಕನ್ಯಾ ರಾಶಿಯವರಿಗೆ ಸಾಮಾನ್ಯ ನಾವು ನಿಮಗೆ ಇನ್ ಜನರಲ್ ನಾವು ಹೇಳಬೇಕಂತಂದ್ರೆ ಗ್ರಹಗತಿಗಳು ಇವರಿಗೆ ಪೂರಕವಾಗಿದೆ ಅಂತ ಹೇಳಬೇಕು. ಅಂದರೆ ಗ್ರಹಗಳು ಚೆನ್ನಾಗಿ ಇವರಿಗೆ ಒಳ್ಳೆಯ ಫಲವನ್ನು ಕೊಡುತ್ತೆ, ಗ್ರಹಚಾರ ಚೆನ್ನಾಗಿದೆ, ಮತ್ತು ಒಳ್ಳೆಯ ಫಲಗಳನ್ನು ಅನುಭವಿಸುವಂಥ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯವರಿಗಿದೆ ಅಂತೇಳಿ. ಈ ಕನ್ಯಾ ರಾಶಿಯವರಿಗೆ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಬೋದು, ಪ್ಲಾಟ್ ತೆಗೆದುಕೊಳ್ಬೋದು, ಎಲ್ಲ ತೆಗೆದುಕೊಂಡಾಗಿದೆ. ಆಲ್ರೆಡಿ 9ರಲ್ಲಿ ಗುರು ಬಂದಾಗ ತಗೊಂಡಾಯಿತು. 10ರಲ್ಲಿ ಸ್ವಲ್ಪಟ್ಟಿಗೆ ಕಷ್ಟ ಇರ್ತದೆ, ಯಾಕೆಂದರೆ ಭಾಗ್ಯದಲ್ಲಿ ಗುರು ಬಂದಾಗ ಭಾಗ್ಯೋದಯ ಆಗಿರ್ತದೆ, ಮತ್ತು ದಶಮದಲ್ಲಿ ಗುರು ಬಂದಾಗ ಸ್ವಲ್ಪ ಕಮಿಟ್ಮೆಂಟ್ ಇರುತ್ತೆ, ಲಾಭಕ್ಕೆ ಗುರು ಬಂದಾಗ ಸಮಸ್ಯೆ ಸಾಲ್ವ್ ಆಗುತ್ತೆ. ಈ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಅನುಕೂಲ ಆಗ್ತಾ ಬರ್ತಾ ಇದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆಯ ಫಲಗಳಿದೆ. ಕಾರಣ ಇವರಿಗೆ ಎಲ್ಲ ರೀತಿಯ ಅನುಕೂಲ ಅಂದರೆ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಇದೆ. ಈಗ ಆರ್ಥಿಕ ಸಂಕಷ್ಟ ಇದೆ, ಇಲ್ಲ ಅಂತಲ್ಲ, ಈಗ ಇದೆ. ಪಾರಾಗುವಂಥ ಯೋಗ ಅಂದರೆ ಮುಂದೆ ಈ ವರ್ಷ ಉತ್ತರಾರ್ಧದಲ್ಲಿ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಾ. ಮತ್ತು ಮನೆ ಕಟ್ಟುವಂಥ ಯೋಗ ಈಗ ಪ್ರಾರಂಭ ಮಾಡಿದ್ರೆ ಇನ್ನು ಮನೆ ಕಟ್ತೀರಿ, ಕಟ್ತಾ ಇದ್ದರೆ ನಿಮಗೆ ಉತ್ತರಾರ್ಧದಲ್ಲಿ ಇದಕ್ಕೆ ಗೃಹಪ್ರವೇಶ ಆಗುತ್ತೆ. ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗ, ಆನಂತರದಲ್ಲಿ ಮಕ್ಕಳು ಹೊರದೇಶಕ್ಕೆ ವಿದ್ಯಾಭ್ಯಾಸ ಮಾಡುವಂಥ ಯೋಗ, ಒಳ್ಳೆ ವಿಚಾರವನ್ನು ಮಾಡುವಂಥ ಯೋಗ, ಎಲ್ಲ ರೀತಿಯಲ್ಲೂ ಕೂಡ ಆರ್ಥಿಕ ಸಂಕಷ್ಟದಿಂದ ತಾವು ಪಾರಾಗಿ ಆರ್ಥಿಕ ಅಭಿವೃದ್ಧಿ ಆಗುವಂಥ ಯೋಗ, ನಿಮಗೆ ದುಡ್ಡು ಕಾಸು ಯಾವ್ದು ಬರಬೇಕು ಅದೆಲ್ಲ ಬರುವಂತಹ ಒಂದು ಶುಭಫಲಗಳು ಕೂಡ ಪ್ರಾಪ್ತಿಯಾಗತ್ತೆ. ಮತ್ತು ತಮಗೊಂದು ಒಳ್ಳೆ ಯೋಗ ರಾಜಯೋಗ ಇದೆ. ರಾಜಯೋಗ ಅಂತ ಯಾವೊಂದು ಯೋಗ ಅಲ್ಲ, ಅದು ರಾಜಯೋಗ ಅಂದರೆ ರಾಜರ ಥರ ಇರುವಂಥ ಯೋಗ. ರಾಜರಂತೆ ನಾವು ಇರಬಹುದು. ರಾಜ ಹೇಗಿರ್ತಾರೆ? ಸುಖ ಶಾಂತಿ ನೆಮ್ಮದಿಯಿಂದ ಆಡಳಿತ ಮಾಡಿಕೊಂಡು ಹೋಗ್ತಾರೆ. ಹಾಗೆ ನಿಮ್ಮ ಕುಟುಂಬವನ್ನು ನೀವು ಆಡಳಿತ ಮಾಡಿಕೊಂಡು ಹೋಗ್ಬೋದು. ನಿಮ್ಮ ಗಂಡ ಹೆಂಡತಿ ಮನೆ, ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ, ಸೋದರರು, ಇವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ಮಾಡಿಕೊಂಡು ಮನೆಯನ್ನು ನಿಭಾಯಿಸಿಕೊಂಡು ಹೋಗುವಂಥ ಯೋಗವನ್ನು ಈ ಕನ್ಯಾ ರಾಶಿಯವರಿಗೆ ಅಂತ ಯೋಗ ಇದೆ. ಅಂದರೆ ಒಟ್ಟುಗೂಡಿಕೊಂಡು ಹೋಗುವಂಥ ಯೋಗ. ನಿಮ್ಮ ಸ್ನೇಹಿತರು, ಬಂಧುಗಳು, ಬಾಂಧವರು, ದೊಡ್ಡಪ್ಪ ಚಿಕ್ಕಪ್ಪ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಒಂದು ನಾವು ಆ್ಯಂಗಲ್ ಇರುತ್ತೆ. ಅಂದರೆ ಸ್ನೇಹಿತರದ್ದು ಒಂದು ಸರ್ಕಲ್ ಇರುತ್ತೆ, ಕುಟುಂಬದ ಒಂದು ಸರ್ಕಲ್ ಇರುತ್ತೆ, ಆತ್ಮೀಯರ ಒಂದು ಸರ್ಕಲ್ ಇರುತ್ತೆ. ಹೀಗೆ ಎಲ್ಲ ರೀತಿಯ ಒಂದು ಸರ್ಕಲಲ್ಲಿ, ಅಂದರೆ ಬೀಗರು ಅಂತ ಇರ್ತಾರೆ, ಹೀಗೆ ಬೇರೆ ಬೇರೆ ಒಂದು ಲೈನ್ನಲ್ಲಿ ನಮ್ಮದು ಇರುತ್ತೆ ಸಂಬಂಧ. ಹಾಗೆ ಎಲ್ಲ ರೀತಿಯ ಸಂಬಂಧಗಳಲ್ಲೂ ಕೂಡ ತಾವು ಒಳ್ಳೆಯವರಾಗಿ ಇದ್ದು ಸುಖ ಶಾಂತಿ ನೆಮ್ಮದಿಯಿಂದ ತಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿಕೊಂಡು ಬೇರೆಯವರಿಗೂ ಒಂದು ಒಳ್ಳೇದು ಮಾಡುವಂಥ ಯೋಗಗಳು ತಮಗಿದೆ. ಹಾಗಾಗಿ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ತೀರಿ. ಬರಬೇಕಾದ ದುಡ್ಡು ಬರುತ್ತೆ, ನೀವು ಕೊಡಬೇಕಾದ್ದೇ ಕೊಡಬಹುದು. ಹಾಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೇಗಾಗತ್ತೆ ಅಂತಂದರೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಜ್ಞಾನವಂತರಾಗಿ ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ. ಅದರಿಂದ ನಿಮಗೆ ಸೌಖ್ಯ ಶಾಂತಿ ಆ ಮಕ್ಕಳ ವಿಚಾರದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಮನೆ ಕಟ್ಟಿದ್ದೀರಿ, ಮನೆ ಕಟ್ತಾ ಇದ್ದೀರಿ, ಸೈಟ್ ತೊಗೊಂಡಿದ್ದೀರಿ, ಕಟ್ಟೋ ಯೋಚನೆ ಇದೆ, ನಿಮಗೆ ಆಸ್ತಿ ಮಾಡುವಂಥ ಯೋಗ ಇರೋದು, ಆಸ್ತಿ ಮಾಡಿದ್ದೀರಿ ಅಲ್ಲ ಮಾಡ್ತಾ ಇದ್ದೀರಿ, ಆ ಒಂದು ಸಮಸ್ಯೆ ನಿಮಗೆ ಪರಿಹಾರ ಆಗುತ್ತೆ. ಆರ್ಥಿಕ ಸಂಕಷ್ಟ ಅಂತ ನಾವು ಹೇಳ್ತೀವಿ, ಇದಕ್ಕೆಲ್ಲ ಮುಖ್ಯವಾಗಿ ಮೂಲ ಕಾರಣ ಆರ್ಥಿಕ ಸ್ಥಿತಿ. ಆರ್ಥಿಕ ಸಂಕಟದಿಂದ ಪಾರಾಗ್ತೀರಿ. ಇವಾಗ ಸಾಲ ಇದ್ದರೆ ಅದು ಮುಂದೆ ಸಾಲ ಪರಿಹಾರ ಆಗುತ್ತೆ. ಮತ್ತು ನಿಮ್ಗೆ ಅಂಥ ತೊಂದರೆಗಳು ತಲೆ ಮೇಲೆ ಬರ್ತಕ್ಕಂಥದ್ದೇನಿಲ್ಲ, ಆಗೋದು ಕೂಡ ಒಳ್ಳೆಯದಾಗತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ಚಿಂತನೆ ಮಾಡಿದ್ರೆ ತಂದೆ ತಾಯಿ ಆಸ್ತಿ, ಕೆಲವು ಆಸ್ತಿ ಸಿಗುವಂಥ ಯೋಗ ಇದೆ, ಅದು ಆಲ್ರೆಡಿ ಸಿಕ್ಕಿದೆ. ಮತ್ತೆ ಆಸ್ತಿ ಬಗ್ಗೆ ಚಿಂತನೆ ಮಾಡೋದು ಬೇಡ. ಮತ್ತು ಆಸ್ತಿ ನಿಮಗೆ ಮಾಡೋದಕ್ಕಂತೂ ಅವಕಾಶ, ಮುಂದೆ ಮಾಡೋದಕ್ಕೂ ಅವಕಾಶ ಇದೆ, ಇಲ್ಲ ಅಂತಲ್ಲ. ಆದರೆ ಈಗ ನಿಮಗೆ ಅದರಲ್ಲಿ ತೃಪ್ತಿಯನ್ನು ಪಡಬೇಕು, ತೃಪ್ತಿ ಪಡ್ಕೊಳ್ತಾ ಇದ್ದೀರಾ. ಅದರ ಜೊತೆಗೆ ನಿಮ್ಮ ಮಕ್ಕಳ ಸೆಟ್ಲಾಯಿತು. ಕುಟುಂಬ ನಾವು ಏನು ಹೇಳ್ತೀವಿ? ಕುಟುಂಬ ಅಂದ್ರೆ ಒಂದು ಮನೆ, ಒಂದು ಹೆಂಡತಿ ಮಕ್ಕಳು ಮನೆ ಕುಟುಂಬ ಅಂತ ಹೇಳ್ತೀವಿ. ಫ್ಯಾಮಿಲಿ ಅಂತ ನಾವು ಒಂದು ಮತ್ತೆ ಹೇಳ್ತೀವಿ, ಇದು ಕುಟುಂಬ ಅಂತ ಹೇಳ್ತೀವಿ. ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು, ಅದು ಕೂಡ ಸರಿ ಹೋಗುತ್ತೆ. ಕೂತು ಮಾತಾಡಬೇಕು. ಭಿನ್ನಾಭಿಪ್ರಾಯಗಳು ಎಲ್ಲಿ ಇರಲ್ಲ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು, ಅವರವರ ಅಭಿಪ್ರಾಯಗಳನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ, ನಾವು ಕೇಳೋದ್ರಲ್ಲೂ ತಪ್ಪಿಲ್ಲ. ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು, ನಾವು ಹೇಳಿದ್ದನ್ನು ಅವ್ರು ಕೇಳಬೇಕು. ಆಮೇಲೆ ಸರಿಯಾದ ಒಂದು ಇದಿಟ್ಕೊಂಡು, ಒಂದು ಆಧಾರವಾಗಿ ಇಟ್ಟುಕೊಂಡು ಒಳ್ಳೆಯ ಮಾರ್ಗದರ್ಶಕರೆಲ್ಲ ತಗೊಂಡು ನಮಗೆ ಬಗೆಹರಿಯದೇ ಇದ್ದರೆ
ಮಾರ್ಗದರ್ಶಕರ ಹತ್ರ, ನಮ್ಮ ಹಿತಚಿಂತಕರ ಹತ್ರ ಒಂದು ನಾವು ಒಂದು ಇದನ್ನು ತೆಗೆದುಕೋಬೇಕು. ಏನು ಹೇಳಿ, ಒಂದು ಒಪಿನಿಯನ್ ತೆಗೆದುಕೊಂಡು, ಫಸ್ಟ್ ಒಪಿನಿಯನ್, ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ನಾವು ತೆಗೆದುಕೊಂಡ್ರೆ ತಪ್ಪೇನಿಲ್ಲ, ಕೇಳೋದು ತಿಳ್ಕೊಳ್ಳೋ ತಪ್ಪಿಲ್ಲ. ಅದನ್ನು ತೆಗೆದುಕೊಂಡು ನಿಮ್ಮ ಅಭಿಪ್ರಾಯವನ್ನು ಸರಿಪಡಿಸ್ಕೋಬೇಕು ಭಿನ್ನಾಭಿಪ್ರಾಯಗಳಿದ್ರೆ. ಇನ್ನು ಆಯುಷ್ಯ ಆರೋಗ್ಯ ಜೀವನದಲ್ಲಿ ಚೆನ್ನಾಗಿದೆ, ನಿಮಗೆ ಆಯುಷ್ಯ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಸಣ್ಣ ಪುಟ್ಟದಿರುತ್ತೆ, ಏಜ್ ಫ್ಯಾಕ್ಟರ್ ಇರುತ್ತೆ. ಈಗ 70 ವರ್ಷ ಆದವರಿಗೂ ಆರೋಗ್ಯ ಚೆನ್ನಾಗಿರ್ತದೆ, ಹಾಗಂತ 18 ವರ್ಷಕ್ಕೂ ಆರೋಗ್ಯ ಕೆಡ್ತದೆ ಆಗಲ್ಲ. ಏಜ್ ಫ್ಯಾಕ್ಟರ್ ಇರುತ್ತೆ, ಕೆಲವು ಗ್ರಾಚಾರ ಇರುತ್ತೆ, ಕೆಲವು ಸಂಧಿ ಕಂಟಕ ಮತ್ತೊಂದು ಇದ್ದೇ ಇರುತ್ತೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ, ಏನೂ ಆಗದೆ ಇರಲ್ಲ, ಏನೋ ಒಂದು ಆಗ್ತಾ ಇರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಆ ಒಂದು ಶಕ್ತಿ, ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಮತ್ತು ಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಪ್ರಬಲವಾಗಿರಬೇಕಾಗತ್ತೆ. ಇವೆಲ್ಲವೂ ಕೂಡ ನಿಮಗಿದೆ, ಹಾಗಾಗಿ ತೊಂದರೆ ಆಗಲ್ಲ. ಈ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಇಂಜಿನಿಯರ್ ಆಗಿದ್ದರೆ ಅವ್ರಿಗೆ ಒಳ್ಳೇದಾಗತ್ತೆ, ಮತ್ತು CA CS ಓದೋರಿಗೆ ಅವರಿಗೆ ಒಳ್ಳೇದಾಗ್ತದೆ, ಅವರಿಗೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತು ರಿಯಲ್ ಎಸ್ಟೇಟ್ ಮಾಡೋರಿದ್ದರೆ ಅವರು ಸ್ವಲ್ಪ ಹಿನ್ನಡೆ ಆಗುತ್ತೆ ಈ ಒಂದು ಕನ್ಯಾ ರಾಶಿಯವರಿಗೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ, ಪತ್ರಕರ್ತರಿಗೆ ಮತ್ತು ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ, ಆನಂತರದಲ್ಲಿ ಕಲಾವಿದರಿಗೆ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಅಂದರೆ ಚಿಲ್ಲರೆ ಅಂಗಡಿಯಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಆನಂತರದಲ್ಲಿ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಅವು ಬಟ್ಟೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಗೋಲ್ಡ್ ಬಿಸ್ನೆಸ್ಸು, ಸಿಲ್ವರು, ಡೈಮಂಡ್ ಈ ಥರ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಪಾತ್ರೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆಲ್ಲ ಶುಭ ಫಲಗಳಿದೆ. ಕೃಷಿ ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೃಷಿಕರಿಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಒಳ್ಳೆ ಪೈರು ಬರುತ್ತೆ, ಒಳ್ಳೆ ಹಸನಾದ ಪೈರು ಬರುತ್ತೆ, ಒಳ್ಳೆ ರೀತಿಯ ಫಲವನ್ನು ಅವರು ಕೂಡ ಧನಧಾನ್ಯವನ್ನು ತೆಗೆದುಕೊಳ್ಳುವಂಥ ಯೋಗ, ಆ ಸಂಪತ್ತನ್ನು ಅನುಭವಿಸುವಂಥ ಯೋಗ ಕೂಡ ಕೃಷಿಕರಿಗೂ ಕೂಡ ಇರುತ್ತೆ. ಇನ್ನು ಕೆಲವೊಂದಷ್ಟು ಸರ್ಕಾರಿ ಉದ್ಯೋಗ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಸರ್ಕಾರಿ ಉದ್ಯೋಗ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ತೊಂದರೆ ಇರುತ್ತೆ, ಅಡಚಣೆ ಇರುತ್ತೆ, ಅವರಿಗೆ ಕಾನೂನಾತ್ಮಕವಾಗಿದ್ದ ತೊಂದರೆಯನ್ನು ಅನುಭವಿಸುವಂಥ ಯೋಗ ಸರ್ಕಾರಿ ಉದ್ಯೋಗ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಹಾಗಾಗಿ ಸರ್ಕಾರಿ ಉದ್ಯೋಗ ಇರತಕ್ಕಂಥವ್ರು ಆದಷ್ಟು ತುಂಬ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕ ಕೆಲಸವನ್ನು, ಸಾಮಾಜಿಕ ಒಂದು ಪ್ರೀತಿ ಕಳಕಳಿಯಿಂದ ಕೆಲಸ ಮಾಡೋದ್ರಿಂದ ಅವರಿಗೆ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ, ಯಶಸ್ಸು ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಒಳ್ಳೆಯದಾಗತ್ತೆ. ಹೊಸ ಅಪಾಯಿಂಟ್ಮೆಂಟ್ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಆಗುವಂಥ ಯೋಗ ಇರುತ್ತೆ. ಹೊಸದಾಗಿ ಪ್ರಯತ್ನ ಪಟ್ಟರೆ ಅದು ಆಗುವ ಯೋಗ ಇದೆ, ಆದರೆ ಪ್ರಯತ್ನ ತುಂಬ ಪಡಬೇಕು, ಅದು ಕೂಡ ಅನುಕೂಲ ಇರುತ್ತೆ ಅಂತ ನಾವು ಹೇಳ್ತೀವಿ. ಇನ್ನು ಆ ನಂತರದಲ್ಲಿ ನಾವು ಇನ್ನು ರಾಜಕೀಯ ವ್ಯಕ್ತಿಗಳನ್ನು ತೆಗೆದುಕೊಂಡ್ರೆ, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಕನ್ಯಾ ರಾಶಿಯಲ್ಲಿರೋರಿಗೆ ಹಿನ್ನಡೆ ಉಂಟಾಗತ್ತೆ. ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಆರಾಧನೆಯನ್ನು ಮಾಡಬೇಕು, ಅಂದರೆ ದೇವರ ಆರಾಧನೆಯನ್ನು ಮಾಡಬೇಕು. ಅವರವರ ಮನೆದೇವರ ಕುಲದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗತ್ತೆ ಅಂತ ನಾವು ಹೇಳ್ತೀವಿ. ಆನಂತರದಲ್ಲಿ ವೈದ್ಯರಿಗೆ, ಅಧ್ಯಾಪಕರಿಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು ಕನ್ಯಾ ರಾಶಿಯವರಿಗೆ. ಮತ್ತು ವೈದ್ಯರಿದ್ದರೆ ಆ ವೈದ್ಯರಿಗೆ ಒಳ್ಳೆಯ ಒಂದು ಯಶಸ್ಸು ಸಿಗತ್ತೆ. ಆ ವೈದ್ಯರ ಕೈಗುಣ ತುಂಬ ಚೆನ್ನಾಗಿರುತ್ತೆ ಆ ರಾಶಿಯವರಿಗೆ, ಅದು ಕೂಡ ಅವ್ರಿಗೆ ಒಳ್ಳೆಯದಾಗತ್ತೆ. ಆ ನಂತರದಲ್ಲಿ ಇನ್ನು ಕೆಲವೊಂದಷ್ಟು ನಾವು ಹೇಳ್ತೀವಿ, ಇನ್ನು ನಾವು ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಅದು ಕೂಡ ಇದೆ. ಆ ನಂತರದಲ್ಲಿ ನೀವು ವೈದ್ಯರಾಗಿ ಬರ್ಬೋದು, ಇಂಜಿನಿಯರ್ ಆಗಿ ಹೋಗ್ಬೋದು, ಅಂದರೆ ಯಾವುದ್ಯಾವುದೋ ಒಂದು ಹುದ್ದೆಯಲ್ಲಿ ನೀವು ಸರ್ಕಾರದ ಹುದ್ದೆ ಅಥವಾ ಸರ್ಕಾರೇತರ ಅಂದರೆ ಪ್ರೈವೇಟ್ ಹುದ್ದೆಯಲ್ಲಿ, ಒಳ್ಳೆಯ ಹುದ್ದೆಯಲ್ಲಿದ್ದು ಕೆಲಸ ಮಾಡುವಂಥ ಯೋಗ ನಿಮಗೂ ಇದೆ, ನಿಮ್ಮ ಮಕ್ಕಳಿಗೂ ಇರ್ತದೆ, ನಿಮ್ಮ ಕುಟುಂಬಕ್ಕೂ ಇರ್ತದೆ. ಅವರಿಗೆಲ್ಲ ಮಾರ್ಗದರ್ಶಕರಾಗಿ ತಾವಿದ್ದಲ್ಲಿ ಯಶಸ್ಸು, ಕೀರ್ತಿ, ಲಾಭ ಖಂಡಿತ ಇರುತ್ತೆ. ಕನ್ಯಾ ರಾಶಿಯಲ್ಲಿ ಜನಿತಕ್ಕ ವ್ಯಕ್ತಿಗಳು ಸಾಮಾನ್ಯವಾಗಿ ನಾವು ಹೇಳಬೇಕಂದ್ರೆ ಈ ರಾಶಿಯವರಿಗೆ ಅತ್ಯಂತ ಶುಭಫಲಗಳು, ಸುಮಾರು ಒಂದು 3/4 ಭಾಗ ಶುಭಫಲಗಳು, 80% ಇವರಿಗೆ ಒಳ್ಳೆಯದಿದೆ. 20% ಹಂಗೂ ಹಿಂಗೆ ವ್ಯತ್ಯಾಸ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಜೀವನದಲ್ಲಿ ಇದ್ದೇ ಇರುತ್ತೆ, ಏನೂ ಆಗದೆ ಇರಲ್ಲ. ಅಂಥದ್ದು ಬಂದಾಗ ತಾವು ತಾಳ್ಮೆಯಿಂದ ಇದ್ದು ಸರಿಪಡಿಸ್ಕೊಳ್ಳೋದು. ನಮಗೆ 80% ಸರಿ ಇದ್ದರೆ ನಮಗೆ ಯಾವ 100ಕ್ಕೆ 100 ಇದ್ದಂಗೆ, ಯಾಕಂದರೆ ಅದರಲ್ಲೇ ಎಲ್ಲ ಸಮಸ್ಯೆಗಳು ಮೈನಸ್ ಆಗಿ ಇರೋದೆಲ್ಲ ಪ್ಲಸ್ ಆಗಿ ಹೋಗ್ತದೆ, ಅದು ಆ್ಯಡ್ ಆಗ್ತದೆ. ಸಮಸ್ಯೆಗಳು ನಮಗೆ ತೊಂದರೆಗಳು ಬರದೇ ಇರಲಿ, ಮತ್ತು ಯಶಸ್ಸಿರಲಿ, ನಿಮ್ಮ ಒಂದು ಯೋಚನೆ ಚಿಂತನೆ ಎಲ್ಲ ಇರಲಿ, ದಾನ ಧರ್ಮ ಕರ್ಮ ಎಲ್ಲವನ್ನು ತಾವು ಮಾಡೋರಾಗಿದ್ದೀರಿ ಅಂತ ಒಳ್ಳೆಯ ಯೋಚನೆ ಇಟ್ಕೊಂಡಿದ್ದೀರಿ. ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಕಾರ್ಯ, ಉದ್ಯೋಗ, ಪ್ರಾಮಾಣಿಕತೆ, ಶ್ರದ್ಧೆ, ನಿಷ್ಠೆ ಇವೆಲ್ಲವೂ ಕೂಡ ಈ ಸಮಯದಲ್ಲಿ ನಿಮ್ಗೆ ಒಳ್ಳೆಯ ಫಲ ಕೊಡುತ್ತೆ. ಅದು ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನ ಗೌರವವನ್ನು ಸಿಗುವಂಥ ಸ್ಥಾನಕ್ಕೆ ನಿಮ್ಮನ್ನು ಏರಿಸುತ್ತೆ. ಅಂಥ ಸ್ಥಾನದಲ್ಲಿ ಇದ್ದು ನೀವು 4 ಜನಕ್ಕೆ ಒಳ್ಳೆಯದು ಮಾಡುವಂಥದ್ದು, 4 ಜನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ತಕ್ಕಂಥದ್ದು, ಮತ್ತು ಸಾಮಾಜಿಕವಾಗಿ ಎಲ್ಲರಿಗೂ ಕೂಡ ನೀವು ಒಳ್ಳೆಯದನ್ನು ಬಯಸೋದ್ರ ಜೊತೆಗೆ ಸಹಾಯ ಮಾಡುವಂಥ ಕೆಲಸ ಕಾರ್ಯ ನಡೆಸುವಂಥ ಯೋಗ ಕೂಡ ನಿಮಗೆ ಇರೋದ್ರಿಂದ ನಿಮಗೆ ಒಳ್ಳೆಯ ಶುಭ ಫಲಗಳಿದೆ ಅಂತ ನಾವು ಹೇಳ್ತೀವಿ. ಹಾಗೆ ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪರಿಹಾರವನ್ನು ಕೂಡ ತಾವು ಮಾಡ್ಕೋಬೋದು. ಹತ್ತಿರ ಇರತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ 9 ಶನಿವಾರ ದಿವಸ ತುಳಸಿಯಿಂದ ಅರ್ಚನೆ ಮಾಡಿ, ಇವೆಲ್ಲ ಕಷ್ಟ ನಷ್ಟ ದುಃಖ ಎಲ್ಲವೂ ಪರಿಹಾರ ಹೊಂದಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ತಮಗೆ ದೊರಕುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.